ಶ್ರೀ ಜೈ ಹನುಮಾನ್ ಜಾತ್ರಾ ಮಹೋತ್ಸವ ಆಶಾಪುರ ತಾಂಡ. ಈ ಜಾತ್ರೆಯಲ್ಲಿ ಕೈಕುಸ್ತಿ ವಿಶೇಷವಾಗಿ ನಡೆಸಲಾಗುವುದು. ತೆಲಂಗಾಣ ಹಾಗೂ ಕರ್ನಾಟಕ ಕೈಕುಸ್ತಿ ವೀರಾದಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಜಯ ಹನುಮಾನ್ ಬೆಳ್ಳಿಯ ಮೂರ್ತಿ ಪ್ರತಿಷ್ಠಾಪನೆ. ಹನುಮಾನ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಆಂಜನೇಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀ ಆಂಜನೇಯ ಜಾತ್ರಾ ಮಹೋತ್ಸವ ಯಲೇರಿ ಗ್ರಾಮ, ಸುಕ್ಷೇತ್ರ, ಆಶಾಪುರ ನಗರ, ತಾಲೂಕಾ ಗುರುಮಿಟ್ಕಲ್, ಜಿಲ್ಲೆ ಯಾದಗಿರಿ. 21ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಹಾಗೂ ದಿನಾಂಕ 16/3/2025 ನೂತನ ಶ್ರೀ ಆಂಜನೇಯ ದೇವಸ್ಥಾನ ಬೆಳ್ಳಿಯ ಮೂರ್ತಿ ಪ್ರತಿಷ್ಠಾಪನೆ. ಸದ್ಭಕ್ತರೇ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಜೈ ಆಂಜನೇಯ ಜಾತ್ರಾ ಮಹೋತ್ಸವವು ಇದೇ ಶಾಲಿವಾನ್ ಶಕೆ 1946 ಕ್ರೋಧಿನಾಮ ಸಂಸ್ಥಾರ ಪಾಲ್ಗುಣ ಬಹಳ 5 ದಿನಾಂಕ 19/3/2025 ಬುಧವಾರ ಜಯ ಆಂಜನೇಯ ಜಾತ್ರಾ ಮಹೋತ್ಸವವು ನೆರವೇರುವುದು ಕಾರಣ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಯ ಆಂಜನೇಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಕಾರ್ಯಕ್ರಮದ ವಿವರಗಳು ಈ ರೀತಿ ಇರುತ್ತವೆ. ದಿನಾಂಕ 19/3/2025 ಬುಧವಾರ ಮುಂಜಾನೆ 9:30ಕ್ಕೆ ಆಶಾಪುರ ನಗರದಿಂದ ಜಯ ಆಂಜನೇಯ ಪಲ್ಲಕ್ಕಿ ಮೆರವಣಿಗೆ ವಾದ್ಯ ವೃಂದದ ಮಧ್ಯೆ 12 ಗಂಟೆಗೆ ಜಯ ಆಂಜನೇಯ ದೇವಸ್ಥಾನಕ್ಕೆ ತಲುಪುವುದು. ನಂತರ ಜಯ ಆಂಜನೇಯ ದೇವಸ್ಥಾನ ಪೂಜೆ ನೆರವೇರುವುದು. ಅದೇ ದಿನ ರಾತ್ರಿ 9 ಗಂಟೆಗೆ ಭಜನಾ ಕಾರ್ಯಕ್ರಮ ನೆರವೇರುವುದು ಕಾರಣ ಸದ್ಭಕ್ತ ಮಂಡಳಿ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ದಿನಾಂಕ 19/3/2025 ರಾತ್ರಿ 9 ಗಂಟೆಗೆ ಕೈಕುಸ್ತಿ ಕಾರ್ಯಕ್ರಮ ನೆರವೇರಿಸಲಾಗುವುದು. ಕಾರಣ ಕೈಕುಸ್ತಿಯ ವೀರಾದಿ ವೀರರು ತೆಲಂಗಾಣ ಹಾಗೂ ಕರ್ನಾಟಕ ವೀರಾದಿ ವೀರರು ಈ ಕೈಕುಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮೊದಲ ಬಾರಿಗೆ ಇಬ್ಬರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಉಂಗುರ, ಒಂದು ಗೋಡೆ ಗಡಿಯಾರ ಸತತವಾಗಿ ಇದು ಕಂಟಿನ್ಯೂ ಆಗಿರುತ್ತದೆ. ಇಬ್ಬರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಉಂಗುರ, ಒಂದು ಗೋಡೆ ಗಡಿಯಾರ ಕಂಟಿನ್ಯೂ ಆಗಿರುತ್ತದೆ. ತದನಂತರ ಒಬ್ಬರಿಗೆ ಮಾತ್ರ ಒಂದೇ ಒಂದು ಚಾನ್ಸ್. 3 ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಕಡಗ, ಒಂದು ಕೈ ಗಡಿಯಾರ, ಒಂದು ಗೋಡೆ ಗಡಿಯಾರ, ಒಂದು ಬೆಳ್ಳಿಯ ಉಂಗುರ, ಒಂದು ಮೊಬೈಲ್ ಫೋನ್ ಬಹುಮಾನಾರ್ಥವನ್ನು ಕೊಟ್ಟು ಶಾಲು ಹೊದಿಸಿ ಹೂಮಾಲೆಯಿಂದ ಸತ್ಕರಿಸಲಾಗುವುದು. ಈ ಚಾನ್ಸ್ ಒಬ್ಬರಿಗೆ ಮಾತ್ರ ಇರುತ್ತದೆ. ತದನಂತರ ಮತ್ತೆ ಕಂಟಿನ್ಯೂ ಆಗಿ 3 ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಕಡಗ, ಒಂದು ಗೋಡೆ ಗಡಿಯಾರ ಇದು ಕಂಟಿನ್ಯೂ ಆಗಿ ನಡ್ಕೊಂಡು ಬರುತ್ತದೆ. ಅದೇ ರೀತಿ 60 kg ಉಸ್ಕಿನ ಚೀಲ ಎತ್ತಿದವರಿಗೆ ಕಂಟಿನ್ಯೂ ಆಗಿ ಎಷ್ಟು ಜನರಾದರೆ ಎತ್ತಬಹುದು, 20ರಿಂದ 30 ಜನರು ಎತ್ತಿದ್ರು ಕೂಡ ಕಂಟಿನ್ಯೂ ಆಗಿ ಅವರಿಗೊಂದು ಬೆಳ್ಳಿಯ ಕಡಗ ಹಾಗೂ ಶಾಲು ಹಾಕಿ ಹೂಮಾಲೆಯಿಂದ ಸತ್ಕರಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಜೈ ಹನುಮಾನ್ ಭಕ್ತರು ಹಾಗೂ ತೆಲಂಗಾಣ ಕರ್ನಾಟಕ ಕೈಕುಸ್ತಿ ವೀರಾದಿ ವೀರರು ಆಗಮಿಸಿ ಈ ಜಾತ್ರೆ ಹಾಗೂ ಕೈಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಆಶಾಪುರ ತಾಂಡದ ವತಿಯಿಂದ ವಿನಂತಿ. ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.